ಮತಕ್ಷೇತ್ರದಲ್ಲಿ ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಜನಪ್ರಿಯ ನಾಯಕರಾಗಿ 3 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ 1 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಮತ್ತು 2013ರಿಂದ ಇಲ್ಲಿ ತನಕ ಸತತವಾಗಿ 3 ಬಾರಿ ಶಾಸಕರಿಗೆ ಆಯ್ಕೆಯಾಗಿರುವಂಥ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಖಂಡಿತವಾಗಿ ಸ್ಥಾನ ಸಿಗಬೇಕಂತ ತಿಳ್ಕೊಂಡು ನಾವು ಇಂಡಿಯಿಂದ ಸಾವಿರಾರು ಜನ ಬೆಂಗಳೂರಿಗೆ ಆಗಮಿಸಿ ಪಕ್ಷದ ಪ್ರಮುಖರಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಇದ್ದಾರೆ ಯಾವಾಗ ಅವರು, ಯಾಕಂದರೆ ನಮ್ಮ ಶಾಸಕರು ಯಾವಾಗಾದರೂ ಅವರ ಜೊತೆ ಒಳ್ಳೆಯ ಒಡನಾಟ ಇದೆ. ಯಾಕಂದರೆ ಶಾಸಕರ ಮೇಲೆ ಅಪಾರವಾದ ಕಾಳಜಿ ಇದೆ. ಚುನಾವಣೆ ಪೂರ್ವದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಮತಕ್ಷೇತ್ರ ಜನರಿಗೆ ಮಾತು ಕೊಟ್ಟಿದ್ದಾರೆ. ಇಬ್ಬರು ಇದ್ದರು. ಈಗ ಅಲ್ಲಿ CM ಅವರು ಮತ್ತು ಮಾಜಿ CM ಅವರು ಇಬ್ಬರು ಕೂಡ ನಮ್ಮ ಮತಕ್ಷೇತ್ರಕ್ಕೆ ಬಂದು ನಮ್ಮ ಜನರಿಗೆ ಮಾತು ಕೊಟ್ಟಿದ್ದಾರೆ. ಜೈಬೀನ್ ಸೋಮಣ್ಣ ಸಿಂಗೆ ಅಗ್ರಿಕಲ್ಚರ್ ಜಡ್ಪಿಲಿಂದ ಬಂದೀವಿ. ಸೊ ನಮ್ಮ ಇಂಡಿ ಭಾಗದಾಗ ನೋಡ್ಬೇಕಾದ್ರೆ ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ಸಾಕಾಗಟ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಸೊ ಈಗ ನಮ್ಮ ಶಾಸಕ ಯಶವಂತರೇಗೌಡ ಪಾಟೀಲ್ ಬಂದಾರಲ್ಲ, ಈ ಸಂದರ್ಭದಾಗ 15 ವರ್ಷದಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈಗ ಒಂದು ಜಿಲ್ಲೆ ಆಗುವಂಥ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಇಂಡಿ ಮತಕ್ಷೇತ್ರಕ್ಕೆ ಸ್ವಾತಂತ್ರ್ಯದಿಂದ ಇಲ್ಲಿವರೆಗೆ ಯಾವುದೇ ಒಂದು ಸಚಿವ ಇಲ್ಲ. ಹಾಗಾಗಿ ನಾವೆಲ್ಲ ನಮ್ಮ ಎಲ್ಲ ಗ್ರೂಪ್ ವೈಸ್ ನಾವು ಹೈಕಮಾಂಡ್ಗೂ ಮನವಿ ಮಾಡಿದ್ದೇವೆ. ಹೈಕಮಾಂಡ್ ಆಲ್ರೆಡಿ ಈಗಾಗಲೇ ಕುಳಿತುವಂಥ ಭರವಸೆ ಕೂಡ ಕೊಟ್ಟರು. ನಮ್ಮ BK ಹರಿಪ್ರಸಾದ್ ಸಾಹೇಬರು ಕೊಟ್ಟಾರ. ಆಮೇಲೆ ಇವರು ನಮ್ಮ ಯಾರು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅವರು ಕೂಡ ಲಾಸ್ಟ್ ಟೈಮ್ದಾಗ ನಮ್ಮ ಇಂಡಿ ಭಾಗಕ್ಕೆ ಬಂದಾಗ ಒಟ್ಟಿಗೆ ಮಾತು ಕೊಟ್ಟಿದ್ದರು. ಯಾರು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು. ಹಂಗೆ ಇಂಡಿ ಪಾಟೀಲರು ಏನಾದಿರಿ, ನಿಮ್ಗೆ ಮುಂದಿನ ದಿನಮಾನದೊಳಗೆ ಸಚಿವ ಸ್ಥಾನ ಗ್ಯಾರಂಟಿ ಇದೆ. ನಿಮ್ಮ ಒಲವು ಎಲ್ಲ ಚಲೋ ಇದೆ, ಜನರ ಸಂಪರ್ಕ ಚಲೋ ಇದೆ, ಎಲ್ಲ ಜಾತಿ ಭೇದ ಎಲ್ಲ ಮರೆತು ಎಲ್ಲರ ಜೊತೆ ಅಭಿವೃದ್ಧಿ ಮಾಡುವ ಕೆಲಸ ಹೊಂದಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಕೊಡಬೇಕಂತ ನಮ್ಮ ಸಂಜೀವ್ ಚವ್ಹಾಣ್ ಅಂತ, ಜಿಲ್ಲಾ ಪರಿಶಿಷ್ಟ ಜಾತಿ ವಿಭಾಗದ ಬಿಜಾಪುರ ಜಿಲ್ಲೆಯ ಮಾಧ್ಯಮ ವಕ್ತಾರ, ಕಾಂಗ್ರೆಸ್ ಪಕ್ಷದ್ದು. ಇವತ್ತು ಮಾನ್ಯ ಜನಪ್ರಿಯ ಶಾಸಕರು ಯಶವಂತರಾವ್ ಪಾಟೀಲ್ ಸಾಹೇಬರ ಒಂದು ಸಚಿವ ಸ್ಥಾನ ಸಲುವಾಗಿ ಕಾಂಗ್ರೆಸ್ ಆಫೀಸ್ಗೆ ತಲುಪಿದ್ದೇವೆ. ಆಗ ಮಾನ್ಯ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಹರಿಪ್ರಸಾದ್ ಸರ್ ಕೂಡ ಬಂದು ಮನವಿಯನ್ನು ಸ್ವೀಕರಿಸಿದ್ದಾರೆ. ಒಳ್ಳೆಯ ಸ್ಪಂದನೆ ಮಾಡಿದ್ದಾರೆ. ಮಾನ್ಯ ಸಚಿವ ಸ್ಥಾನ ಕೊಡಬೇಕಂತ ಅವರಲ್ಲಿ ಲವಲವಿಕೆ ಇದೆ. ಆದ ಕಾರಣಕ್ಕಾಗಿ ತಾವು ಬಿಜಾಪುರದಿಂದ ಒಂದು 2,000 ಜನ ಬಂದಿದ್ದೀವಿ. ಯಾಕಂದರೆ ಜನಪ್ರಿಯ ಶಾಸಕರು ಭಾಳಷ್ಟು ಗಡಿನಾಡು ನಮ್ಮ ತಾಲೂಕು ಇರೋದರಿಂದ ಸಚಿವ ಸ್ಥಾನ ಕೊಡೋದಕ್ಕೆ ಒಂದು ಅಭಿವೃದ್ಧಿ ವಿಷಯವನ್ನು ಅಂತ ನಾವು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಇಂಡಿ ತಾಲೂಕಿಗೆ 75 ವರ್ಷದಿಂದ ಯಾವುದೇ ಸಚಿವ ಸ್ಥಾನ ಕೊಟ್ಟಿಲ್ಲ. ಇಲ್ಲಿಯ ಸ್ವತಂತ್ರ ಸಿಕ್ಕರು ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಅದು ನಮ್ಮದು ಬರಗಾಲ ಜಿಲ್ಲೆ ಮತ್ತು ಬರಗಾಲ ತಾಲೂಕು ಇರೋದ್ರಿಂದ ಹಿಂದುಳಿದ ಪ್ರದೇಶ. ಅದಕ್ಕೆ ಸಚಿವ ಸ್ಥಾನ ಕೊಡಬೇಕಾಗಿತ್ತೇಳಿ ನಾವು BK ಹರಿಪ್ರಸಾದ್ ಅವ್ರ ಹತ್ರ, CM ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, DK ಶಿವಕುಮಾರ್ ಹತ್ರ, ವೇಣುಗೋಪಾಲ್ ಅವರು ಎಲ್ಲರೂ ಹೈಕಮಾಂಡ್ ಖರ್ಗೆ ಸಾಹೇಬ್ರ ಹತ್ರ ಬೇಡ್ಕೊಳ್ದೇನಂದ್ರೆ ನಮ್ಮ ಹಿಂದುಳಿದ ತಾಲೂಕಿಗೆ 70 ವರ್ಷದ ಸ್ವತಂತ್ರ ಸಿಕ್ಕರು ಇನ್ನೂವರೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಾವು ಇಡೀ ತಾಲೂಕಿನಿಂದ 2,000 ಜನ ಇಲ್ಲಿ ಮಹಿಳೆಯರು ಪುರುಷರು ಕೂಡ ಇಲ್ಲಿ ಬಂದಿವಲ್ಲ ಕಾಂಗ್ರೆಸ್ ಪಕ್ಷದಿಂದ. ನಾನು ಸಂಜೀವ್ ಕುಮಾರ್ ನಾಯ್ಕೋಡಿ, ಗ್ಯಾರಂಟಿ ಸಮಿತಿಯ ಸದಸ್ಯರು ಇಂಡಿ. ಗ್ರೂಪ್ ಏನು ಸಂಬಂಧ ಇಲ್ಲ. ನಮ್ಮ ಶಾಸಕರು ಎಲ್ಲರಿಗೆ ಹತ್ತಿರವಾಗಿದ್ದು ಆತ್ಮೀಯರಾಗಿದ್ದು ಮತ್ತು ಅಭಿವೃದ್ಧಿ ವಿಷಯದಾಗ ಎಲ್ಲರಿಗೂ ಸರಿ ಸಮಾನ ಎಲ್ಲ ಸಮಾಜ ಹರಿದಂಚಿ ಕರ್ಕೊಂಡು ಹೋಗುತ್ತಿದ್ದಾರೆ. ಕೂಡಿ ಒಟ್ಟಾರೆ ಶಾಸಕರಿಗೆ ಸಚಿವ ಸ್ಥಾನ ಆಗಲ್ಲ ಅನ್ನೋದು ಸಮುದಾಯ ಸಂಬಂಧ ಬರುವುದಿಲ್ಲ. ವರಿಷ್ಠರು ನಮಗೆ ಮಾತು ಕೊಟ್ಟಿದ್ದಾರೆ. ಮೊದಲನೇ ಸಲನೇ ನಾವು ಚುನಾವಣೆ ಸಂದರ್ಭದೊಳಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಚಾರಕ್ಕೆ ಬಂದೊಳಗೆ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಭಿಪ್ರಾಯ ಏನಿತ್ತು, ನಮ್ಮ ಶಾಸಕರನ್ನು ನಾವು ಚುನಾಯಿಸಿ ಕಳಿಸ್ತೇವೆ, ನೀವು ಮಂತ್ರಿ ಮಾಡಬೇಕು ಅಂತ ನಮ್ಮದು ಇದು. ಅದಕ್ಕೆ ಅವ್ರು ಏನು ಹೇಳಿದರು, ನೀವು ಮೊದಲು ಗೆಲ್ಲಿಸಿ ಕಳಿಸ್ರಿ ಅವರಿಗೆ, ಅವರನ್ನು ನಾವು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಒಂದೇ ಸಮಯದಾಗ ಆಗಿಲ್ಲ. ಎರಡನೇ ಸಮಯದಾಗ ನಾವು ಯಾಕೆ ಆಗಿಲ್ಲ ಅಂದರೆ ನಿಮ್ಮ ಮುಂದಿನ ನಡೆ ಈ ಸದ್ಯಕ್ಕೆ ನಮಗೆ ಕೊಡ್ತಾರನ್ನೋ ವಿಶ್ವಾಸ ಭಾಳ ಇದೆ. ಮತ್ತು ಒಂದು ವೇಳೆ ಕೊಡದೇ ಇದ್ದರೆ ಸಾಮೂಹಿಕವಾಗಿ ನಮ್ಮ ಏನು ಸರ್ಕಾರದಿಂದ ನಾಮನಿರ್ದೇಶನ ಗೊಂಡಂಥವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಾಮೂಹಿಕ ರಾಜೀನಾಮೆ ಕೊಡುತ್ತೇವೆ.